ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಸತಿ ಲೀಲಾವತಿ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಲಾವಣ್ಯ ತ್ರಿಪಾಠಿ ಅಂಡ್ ದೇವ್ ಮೋಹನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್, ಜಿಯೋ ಹಾಟ್ಸ್ಟಾರ್ ಅಂಡ್ ಸನ್ ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ಸ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಲೀಲಾವತಿ ಮತ್ತು ರಾಮ್ ಸೇತುಪತಿ ಇಬ್ರು ಗಂಡ ಹೆಂಡತಿ ಆಗಿರ್ತಾರೆ. ಲೀಲಾವತಿ ಒಬ್ಳು ವೆಲ್ ನೋನ್ ಸಿನಿಮಾ ಡೈರೆಕ್ಟರ್ ಆಗಿರ್ತಾಳೆ. ಲೀಲಾವತಿ ಅವಳ ಕೆಲಸದಲ್ಲಿ ತುಂಬಾ ಬಿಸಿ ಇರೋ ಕಾರಣದಿಂದ ಅವಳ ಗಂಡನಿಗೆ ಅವಳು ಟೈಮ್ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಇದರಿಂದಾಗಿ ಅವಳ ಗಂಡ ರಾಮ್ ಬೇಸತ್ತು ಇನ್ನೊಬ್ಳು ಹುಡುಗಿ ಜೊತೆ ಲವ್ ಅಲ್ಲಿ ಬೀಳ್ತಾನೆ. ಒಂದು ದಿನ ರಾಮ್ ಸೇತು ಅವನ ಹೆಂಡತಿ ಲೀಲಾವತಿ ಹತ್ರ ಹೋಗಿ ಅವನ ಲವರ್ ವಿಷಯನೆಲ್ಲ ತಿಳಿಸಿ ಅವಳಿಂದ ಡಿವೋರ್ಸ್ ಕೇಳ್ತಾನೆ. ಈಗ ಲೀಲಾವತಿ ಅವಳ ಗಂಡನನ್ನ ಅವನ ಲವರ್ ಇಂದ ಬಚಾವ್ ಮಾಡ್ಕೊಳ್ಳೋದಕ್ಕೆ ಮಾಡುವಂತಹ ಸರ್ಕಸ್ ಏನೇ ಈ ಫಿಲಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ದೇವ್ ಮೋಹನ್ ಆಸ್ ರಾಮ್ ಸೇತು ಈ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಡೀಸೆಂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಲಾವಣ್ಯ ತ್ರಿಪಾಠಿ ಆಸ್ ಲೀಲಾವತಿ ಈ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ನಾಟ್ ಅಪ್ ಟು ದ ಮಾರ್ಕ್ ಅಂತಾನೆ ಹೇಳ್ಬೋದು. ಕೆಲವೊಂದು ಸೀನ್ಸ್ ಅಲ್ಲಂತೂ ಅವರ ಎಕ್ಸ್ಪ್ರೆಷನ್ಸ್ ಯಾರೋ ಫೋರ್ಸ್ ಮಾಡಿ ಅವ್ರ ಕೈಯಲ್ಲಿ ಆಕ್ಟ್ ಮಾಡಿಸ್ದಂಗೆ ಇದೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ರುಟೀನ್ ಆಗಿ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನ್ಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಕಾಮಿಡಿಯಾಗಿ ತಗೊಂಡೋಗಕ್ಕೆ ಟ್ರೈ ಮಾಡಿದ್ದಾರೆ, ಆದ್ರೆ ಕಾಮಿಡಿ ನನಗೆ ವರ್ಕ್ ಆಗ್ಲಿಲ್ಲ. ಇದರಿಂದಾಗಿ ಫಸ್ಟ್ ಹಾಫ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ, ಆದ್ರೂ ಅಷ್ಟೊಂದು ಎಂಗೇಜಿಂಗ್ ಆಗಿ ಬಂದಿಲ್ಲ, ಜಸ್ಟ್ ಆವರೇಜ್ ಅಂತ ಹೇಳ್ಬೋದು. ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಸ್ಟೋರಿ ಎಲ್ಲೂ ಕೂಡ ಮುಂದಕ್ಕೆ ಹೋಗಲ್ಲ, ಒಂದು ಮನೆ ಒಳಗಡೆನೆ ಸುತ್ತಾ ಇರುತ್ತೆ. ಹೋಗ್ಲಿ, ಅಲ್ಲಾದ್ರೂ ಡೈರೆಕ್ಟರ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡೋದಕ್ಕೆ ನೋಡಿದಾರ ಅಂದ್ರೆ ಅದು ಕೂಡ ಡೈರೆಕ್ಟರ್ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಸ್ಕ್ರೀನ್ ಪ್ಲೇನ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಮೋಸ್ಟ್ ಆಫ್ ದ ಪೋರ್ಷನ್ಸ್ ಸ್ಟೋರಿ ಟೆಲ್ಲಿಂಗ್ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಪಾರ್ಟ್ಲಿ ಎಂಗೇಜಿಂಗ್ ಅಂತ ಹೇಳ್ಬೋದು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, 2-3 ಸಾಂಗ್ಸ್ ಇಂಪ್ರೆಸಿವ್ ಆಗಿ ಬಂದಿದೆ, ನನಗೆ ಲೈಕ್ ಆಯ್ತು. ಈ ಒಂದು ಫಿಲಮ್ ಗೆ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಎರಡೂ ಸಹ ಮೇಜರ್ ಲೆಟ್ ಡೌನ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರೋಂತ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.